In this chapter, we are going to read about relational model concepts, relational model constraints, and relational database schema, update operations, and dealing with constraint violations. Let us see one by one. What is relational model concepts? The relational model of data is based on the concept of relation. That means relational model is based on the concept of relation or is based on the concept of set theory. Actually, this is proposed by E.F. Gord. See here what the relations means nothing but tables. We are representing each and every relation in the form of table. See, after designing the conceptual model of database using a ER diagram, we need to convert that conceptual model into relational model, so which can be implemented using the DBMS language, Oracle, SQL, MySQL, etc. ಹಂಗಂದ್ರೆ ಏನು? ನಾವು ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಓದಿದೀವಿ ER ಡಯಾಗ್ರಾಮ್ ಅಂದ್ರೆ ಏನು ಅಂತ. ER ಡಯಾಗ್ರಾಮ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಏನ್ ಮಾಡ್ತೀವಿ, ಫಿಸಿಕಲ್ ವರ್ಲ್ಡ್ ಅಲ್ಲಿ, ರಿಯಲ್ ವರ್ಲ್ಡ್ ಅಲ್ಲಿ ಏನೇನು ಒಂದೊಂದು ಫಿಸಿಕಲ್ ಆಗಿ ನಾವು ನೋಡ್ತೀವೋ, ಫಾರ್ ಎಕ್ಸಾಂಪಲ್ ಒಂದು ಎಂಟಿಟಿ ಆರ್ ಎ ಡಿಪಾರ್ಟ್ಮೆಂಟ್ ಆರ್ ಎ ಸ್ಟೂಡೆಂಟ್, ವಾಟ್ ಎವರ್ ಇಟ್ ಈಸ್, ಏನೇನು ನಾವು ಕಣ್ಣಿಗೆ ಕಾಣ್ತೀವೋ, ಏನೇನು ನಾವು ಗುರುತಿಸ್ತೀವೋ ಯುನಿಕ್ ಆಗಿ, ಎವ್ರಿಥಿಂಗ್ ವಿ ಕನ್ಸಿಡರ್ ಇಟ್ ಆಸ್ ಆನ್ ಎಂಟಿಟಿ. ಫಾರ್ ಎಕ್ಸಾಂಪಲ್ ನಾವೊಂದು ಎಂಟಿಟಿ ರಿಲೇಶನ್ಶಿಪ್ ಡಯಾಗ್ರಾಮ್ ಯಾಕೆ ಬರೀತೀವಿ, ಯಾಕೆ ಅಂತಂದ್ರೆ ಯಾರೇ ಆಗಲಿ ಒಂದು ಪ್ರಾಜೆಕ್ಟ್ ನಾವೇನಾದ್ರೂ ಮಾಡ್ಬೇಕಂದ್ರೆ ಯೂಶಲಿ ನಾವೇನ್ ಮಾಡ್ತೀವಿ, ಇವಾಗ ನಾವು ಲೈಬ್ರರಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ರೆಡಿ ಮಾಡ್ಬೇಕು ಅನ್ಕೊಳ್ಳಿ, ಇಲ್ಲಾಂದ್ರೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ರೆಡಿ ಮಾಡಬೇಕು, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್, ಇಲ್ಲಾಂದ್ರೆ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ವಾಟ್ ಎವರ್ ಇಟ್ ಈಸ್, ನಾವೇನಾದ್ರೂ ಒಂದು ಪ್ರಾಜೆಕ್ಟ್ ಡೆವಲಪ್ ಮಾಡ್ಬೇಕಂದ್ರೆ ದ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ, ಅಲ್ಲಿ ಹೋಗಿ ನಾವು ವಿ ಆರ್ ಕಲೆಕ್ಟಿಂಗ್ ದ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡ್ಕೊಂಡಿದ ತಕ್ಷಣ, ಅಂದ್ರೆ ಪ್ರಾಜೆಕ್ಟ್ಗೆ ಅವ್ರಿಗೆ ಏನೇನು ಬೇಕು, ಅವ್ರಿಗೆ ಏನೇನು ಈಗ ಡ್ರಾಬ್ಯಾಕ್ಸ್ ಇದೆ, ಅಥವಾ ಅವ್ರಿಗೆ ಏನೇನು ಎಕ್ಸ್ಟ್ರಾ ಫೀಚರ್ಸ್ ಬೇಕು, ಸೊ ಹೌ ದೇ ನೀಡ್ ದ ಆಕ್ಚುಯಲ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಅಸ್ ಸ್ಪೆಸಿಫಿಕೇಶನ್ ರಿಕ್ವೈರ್ಮೆಂಟ್ ಕಲೆಕ್ಷನ್ ಅಂತ. ಸ್ಪೆಕ್ ಕಲೆಕ್ಷನ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ, ಡಿಸೈನರ್ಗೆ ಕೊಡ್ತೀವಿ ಅದನ್ನ. ಡಿಸೈನರ್ ಏನು ಮಾಡ್ತಾನೆ ಅಂದರೆ, ಆಫ್ಟರ್ ಕಲೆಕ್ಟಿಂಗ್ ದ ರಿಕ್ವೈರ್ಮೆಂಟ್ he started drawing the diagram. So he is going to represent every requirements in the form of a pictorial representation. It is called ER diagram. ER diagram ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕ್ಲೈಂಟ್ಸ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಸಿವಿಲ್ ಪ್ರಾಜೆಕ್ಟ್ಸ್ ಅಲ್ಲೂ ಅಷ್ಟೇ, ನಾವು ಮನೆ ಕಟ್ಟಕ್ಕೆ ಮುಂಚೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಲ್ಲ ಅಲ್ವಾ. ಅವಾಗ ಏನ್ ಮಾಡ್ತೀವಿ, ನಾವು ಫಸ್ಟ್ ಏನ್ ಮಾಡ್ತೀವಿ, ಒಂದು ಡಿಸೈನ್ ಮಾಡಿಸ್ತೀವಿ ಆರ್ಕಿಟೆಕ್ಟ್ಗೆ ಅಥವಾ ಸಿವಿಲ್ ಇಂಜಿನಿಯರ್ ಏನ್ ಮಾಡ್ತಾನೆ, ಡಿಸೈನ್ ಮಾಡ್ತಾನೆ. ಸೊ ದಟ್ ನಮಗೆ ಮನೆ ಕಟ್ಟಕ್ ಮುಂಚೆನೆ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ನಮ್ಮ ಮನೆ ಯಾವ ತರ ಬರುತ್ತೆ, ಯಾವ ತರ ಮಾಡೆಲ್ ಇರುತ್ತೆ, ಎವ್ರಿಥಿಂಗ್ ವಿಲ್ ಕಮ್ ಟು ನೋ. ಅದರಿಂದ ನಮ್ಗೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾದ್ರೂ ನಮ್ಗೆ ಚೇಂಜಸ್ ಬೇಕಂದ್ರೆ ಕಟ್ಟಿದ ಮೇಲೆ ಅದನ್ನೆಲ್ಲ ಡೆಮಾಲಿಷ್ ಮಾಡೋದ್ರಿಂದ ಲಾಸ್ ಆಗುತ್ತೆ. ಅದೇ ತರನೇ ಪ್ರಾಜೆಕ್ಟ್ ಒನ್ಸ್ ಸಾಫ್ಟ್ವೇರ್ ಅಲ್ಲಿ ಡೆವಲಪ್ ಮಾಡಿಬಿಟ್ಟು ಆ ರಿಕ್ವೈರ್ಮೆಂಟ್ಸ್ ಅಂದ್ರೆ ನಮ್ಮ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನಾವೇನಾದ್ರೂ ಮಾಡಿಲ್ಲ ಅಂದ್ರೆ ಇಟ್ ಈಸ್ ಎಷ್ಟೊಂದು ವೇಸ್ಟ್ ಆಗುತ್ತೆ ಅಂದ್ರೆ, ಮ್ಯಾನ್ ಪವರ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ರಿಸೋರ್ಸಸ್ ವೇಸ್ಟ್ ಆಗುತ್ತೆ, ಎಲ್ಲಾನು ವೇಸ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್, ಆಫ್ಟರ್ ಕಲೆಕ್ಟಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಫ್ರಮ್ ದ ಕಸ್ಟಮರ್, ವಾಟ್ ದೇ ಆರ್ ಗೋಯಿಂಗ್ ಟು ಡೂ, ದೇ ಆರ್ ಗಿವಿಂಗ್ ಇಟ್ ಟು ದ ಡಿಸೈನರ್. ದ ಡಿಸೈನರ್ ವಿಲ್ ಡೆವಲಪ್ ದ ER diagram. ER diagram is a pictorial representation. It easily convey the information from user to developer to the customer. ಅದನ್ನ ಎಕ್ಸಾಂಪಲ್ ಈಗ ನೋಡೋಣ. ER diagram ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ವಿಲ್ ಕನ್ಸಿಡರ್ 1-2 entities here. ER diagram consisting of entity relationship diagram. One entity we call it as EMP and another entity we call it as ಡಿಪಾರ್ಟ್ಮೆಂಟ್. ಈ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಗೆ ಮಧ್ಯೆ ಯಾವ ಕೈಂಡ್ ಆಫ್ ರಿಲೇಶನ್ಶಿಪ್ ಇದೆ, ಇಟ್ ಈಸ್ ನಥಿಂಗ್ ಬಟ್ ವರ್ಕ್ಸ್ ಫಾರ್ ಅಲ್ವಾ. ವರ್ಕ್ಸ್ ಫಾರ್ ಅಂದ್ರೆ ಎಂಪ್ಲಾಯೀಸ್ ವರ್ಕಿಂಗ್ ಫಾರ್ ದ ಡಿಪಾರ್ಟ್ಮೆಂಟ್. ದಿಸ್ ಈಸ್ ಅನ್ ಅಸೋಸಿಯೇಷನ್ ಆರ್ ಎ ಕೈಂಡ್ ಆಫ್ relationship existing between employee and department. These two are the entities. One the employee entity, another department entity. How they are related to one another? By using the word works for. It is a kind of association existing between employee entity and its
ಡಿಪಾರ್ಟ್ಮೆಂಟ್ ಎಂಟಿಟಿ. ಈಗ ಏನಾಗುತ್ತೆ ನೋಡಿ, ಈ ಎಂಪ್ಲಾಯಿ ಈ ಥರ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಇಂದ ಡೆವಲಪರ್ ಏನು ಮಾಡ್ತಾನೆ, ಈಸಿಲಿ ಹಿ ಕ್ಯಾನ್ ಕನ್ವೆ ದ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಜೆಕ್ಟ್ ಟು ದ ಕಸ್ಟಮರ್. ಅದಾದ್ಮೇಲೆ ಏನಾಗುತ್ತೆ, ಈಚ್ ಅಂಡ್ ಎವ್ರಿ ಎಂಟಿಟಿ ಈಸ್ ಕನ್ವರ್ಟೆಡ್ ಇನ್ ಟು ರಿಲೇಷನ್ ಅಲ್ವಾ. ಈ ರಿಲೇಷನ್ ಇಸ್ ಆಲ್ಸೋ ನಥಿಂಗ್ ಬಟ್ ಟೇಬಲ್ ಅಂತ ಕೂಡ ಕರಿಬೋದು. ದಟ್ ಈಸ್ ನಥಿಂಗ್ ಬಟ್ ಎಂಪ್ಲಾಯಿ ನಂಬರ್, ಎಂಪ್ಲಾಯಿ ನೇಮ್, ಸ್ಯಾಲ್ರಿ, ಅರ್ಥ ಆಯ್ತಾ, ಒಂದು ಅಡ್ರೆಸ್, ಎವ್ರಿಥಿಂಗ್ ವಿ ಕಾಲ್ ಇಟ್ ಆಸ್ ಅ ರಿಲೇಷನ್. ದಿಸ್ ಇಸ್ ದ ಎಂಪ್ಲಾಯಿ ರಿಲೇಷನ್ ಅಂತ ಕರಿತೀವಿ. ಈ ಎಂಪ್ಲಾಯಿ ರಿಲೇಷನ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಟೇಬಲ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಏನು ಹೇಳ್ತಾನೆ ಅಂದರೆ, ರಿಲೇಷನಲ್ ಮಾಡೆಲ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ ರಿಲೇಷನಲ್ ಮಾಡೆಲ್. ಅಂದರೆ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಿರ್ತೀವಿ, ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ER ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡಿರ್ತೀವಿ ಆ ರಿಲೇಷನಲ್ ಮಾಡೆಲ್ನ. ಸೊ ಒನ್ಸ್ ಅಗೇನ್ ವಿ ಆರ್ ಕನ್ವರ್ಟಿಂಗ್ ಫ್ರಮ್ ER ಡಯಾಗ್ರಾಮ್ ಅಂದರೆ ಎಂಟಿಟೀಸ್ ಆರ್ ರಿಲೇಷನಲ್ ಮಾಡೆಲ್ ಈಸ್ ಕನ್ವರ್ಟೆಡ್ ಇಂಟು ಟೇಬಲ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಇಂಟು ದ ಡಿಫ್ರೆಂಟ್ ರಿಲೇಷನ್ಸ್. ಸೊ EMP ರಿಲೇಷನ್ ಇದು, ಅದೇ ಥರ DEPT ರಿಲೇಷನ್ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ವಿ ಆರ್ ಕ್ರಿಯೇಟಿಂಗ್ ಒನ್ ಮೋರ್ ಟೇಬಲ್ that is called as department number, D name and the location, say for example alva. So in this table the data is stored in the form of rows. So rows everything we consider as a table anta consider ಮಾಡ್ತೀವಿ. See, this is about the relational model concepts. We'll see next. I told you already, the entire table or what are the different operations we are performing on the data of the table, it is based on the concept of sets. See, this is proposed by E.F. Codd of IBM Research in 1970. ಯಾರು ಇದೆಲ್ಲ ಕಾನ್ಸೆಪ್ಟ್ಸ್ನ ಫೌಂಡ್ ಔಟ್ ಮಾಡಿದ್ರು ಅಂದರೆ, E.F. Codd ಅನ್ನೋ ಒಬ್ಬರು ಸೈಂಟಿಸ್ಟ್ IBM ರಿಸರ್ಚ್ ಸೆಂಟ್ರಲ್ಲಿ 1970ಯಲ್ಲೇ ಈ ಮಾಡೆಲ್ನ ಫೈಂಡ್ ಔಟ್ ಮಾಡಿದ್ರು. ಸೊ ದ ರಿಲೇಷನಲ್ ಮಾಡೆಲ್ ಈಸ್ ನಥಿಂಗ್ ಬಟ್, ಇದು ಒಂದೇ ಒಂದು ಲೈನ್ ಫುಲ್ ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ರಿಲೇಷನಲ್ ಮಾಡೆಲ್ ರೆಪ್ರೆಸೆಂಟ್ಸ್ ಹೌ ಡೇಟಾ ಈಸ್ ಸ್ಟೋರ್ಡ್ ಇನ್ ರಿಲೇಷನಲ್ ಡೇಟಾಬೇಸ್. ರಿಲೇಷನಲ್ ಡೇಟಾಬೇಸಲ್ಲಿ ಯಾವ ಥರ ಡೇಟಾ ಸ್ಟೋರ್ ಆಗಿದೆ ಅಂದರೆ ಟೇಬಲ್ಸಲ್ಲಿ ಯಾವ ಥರ ಡೇಟಾ ಸೇವ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡೋದನ್ನೇ ನಾವು ವಿ ಕಾಲ್ ಇಟ್ ಆಸ್ ರಿಲೇಷನಲ್ ಮಾಡೆಲ್. ಅದನ್ನು ಎಕ್ಸಾಂಪಲ್ ಆಗಿ ಒಂದು ಸ್ಟೂಡೆಂಟ್ ಅಂತ ತಗೊಂಡಿದ್ದಾರೆ. ನೆಕ್ಸ್ಟ್ ಎಕ್ಸಾಂಪಲ್ ವಿ ವಿಲ್ ಸಿ. See, here student is one example. Here this is one relation name is student. It consists of many attributes. How many attributes it is containing? 1 2 3 4 5 6 and 7 attributes. 7 attributes. And how many tuples are there? 5 tuples are there. Rows are called tuples and columns are called an attributes. So next is, see, we know that relations look like a table. A relation contains a set of rows and again each row represents certain facts. ಅಂದರೆ ಡೇಟಾ ಏನೇನಿದೆ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸಿ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯಿ ನಂಬರ್ ಈಸ್ ಎಂಪ್ಲಾಯಿ ನಂಬರ್. ಸ್ಟೂಡೆಂಟ್ ಟೇಬಲಲ್ಲಿ ರಿಜಿಸ್ಟರ್ ನಂಬರ್ ಅಂದರೆ ಅವ್ನ ರಿಜಿಸ್ಟರ್ ನಂಬರ್ ಇರುತ್ತೆ, ನೇಮ್ ಆಫ್ ದ ಸ್ಟೂಡೆಂಟ್ ಆಗಿರುತ್ತೆ, ಮತ್ತು ಒಂದು ಏಜ್ ಇರ್ಬೋದು, ಆ್ಯಂಡ್ ವಿಚ್ ಸೆಮಿಸ್ಟರ್ ಈಸ್ ಸ್ಟಡಿಂಗ್, ಎವ್ರಿಥಿಂಗ್ ವಿಲ್ ಬಿ ದರ್. ಆ್ಯಂಡ್ ದಟ್ ಮೀನ್ಸ್ ಈಚ್ ರೋ ಈಸ್ ನಥಿಂಗ್ ಬಟ್ ಎ ಫ್ಯಾಕ್ಟ್, ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಅಬೌಟ್ ದ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಆಗಿರುತ್ತೆ. ಸೊ ಈಚ್ ಕಾಲಮ್ ಹೆಡರ್ನ ನಾವೇನಂತ ಕರಿತೀವಿ, ಅಟ್ರಿಬ್ಯೂಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಅ ಕೀ ಆಫ್ ಎ ರಿಲೇಷನ್? ಈ ಕೀ ಅಂದರೆ ಏನು ರಿಲೇಷನಲ್ಲಿ ಅಂತ. ಸಿ ಫಾರ್ ಎಕ್ಸಾಂಪಲ್, ನಮಗೀಗ ಎಲ್ಲಾರ್ಗು ಒಂದು ಆಧಾರ್ ನಂಬರ್ ಅಂತ ಇರುತ್ತೆ. ಸೊ ವೈ ವಿ ನೀಡ್ ದಟ್ ಆಧಾರ್ ನಂಬರ್ ಅಂದರೆ ಜಸ್ಟ್ ಟು ಯುನೀಕ್ಲಿ ಐಡೆಂಟಿಫೈ ದ ಪೀಪಲ್. ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ನು ಒಂದು ಯುನೀಕ್ನೆಸ್ ಇಂದ ಐಡೆಂಟಿಫೈ ಮಾಡಬೇಕಂತಂದ್ರೆ ವಿ ನೀಡ್ ದ ಆಧಾರ್ ನಂಬರ್. ಅದೇ ಥರ ಒಬ್ಬ ಸ್ಟೂಡೆಂಟ್ನ ಒಂದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಥವಾ ರಿಜಿಸ್ಟರ್ ನಂಬರಿಂದ ವಿ ಕ್ಯಾನ್ ಯುನೀಕ್ಲಿ ಐಡೆಂಟಿಫೈ ದ ಸ್ಟೂಡೆಂಟ್. ಬಿಕಾಸ್ ಒಬ್ಬ ಸ್ಟೂಡೆಂಟ್ಗಿರುವಂಥ ರಿಜಿಸ್ಟರ್ ನಂಬರು ಈ ಇಡೀ ವರ್ಲ್ಡಲ್ಲಿ ಬೇರೆ ಯಾವ ಸ್ಟೂಡೆಂಟ್ಗೂ ಇರೋದಿಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, ಕೀ ಆಫ್ ಎ ರಿಲೇಷನ್ ರೋ, ಕೀ ಆಫ್ ಎ ರಿಲೇಷನ್ ಅಂತ ಕರಿತೀವಿ. ಕೀ ಏನು ಮಾಡುತ್ತೆ, ಇಟ್ ಐಡೆಂಟಿಫೈ ಯುನೀಕ್ಲಿ ಐಡೆಂಟಿಫೈ ಮಾಡುತ್ತೆ ಒಬ್ಬೊಬ್ಬ
ಒಂದೊಂದು ಸ್ಟೂಡೆಂಟ್ನು ಐಡೆಂಟಿಫೈ ಮಾಡ್ತಾರೆ ಥ್ರೂ ಹಿಸ್ ರಿಜಿಸ್ಟರ್ ನಂಬರ್. ದೆನ್ ಫಾರ್ಮಲ್ ಡೆಫಿನೇಷನ್ ಆಫ್ ಸ್ಕೀಮಾ ಅಂತ. ಸ್ಕೀಮಾ ಅಂದ್ರೆ ಏನು? ದ ಡಿಸ್ಕ್ರಿಪ್ಷನ್ ಆಫ್ ಎ ಟೇಬಲ್ ಆರ್ ಡಿಸ್ಕ್ರಿಪ್ಷನ್ ಆಫ್ ರಿಲೇಷನ್ ನಾವೇನಂತ ಕರಿತೀವಿ? ಸ್ಕೀಮಾ ಅಂತ ಕರಿತೀವಿ. ಅದನ್ನ ಯಾವ ತರ ಡಿನೋಟ್ ಮಾಡ್ತೀವಿ? ಆರ್ ಇಸ್ ಎ ಟೇಬಲ್ ನೇಮ್ ಅಂಡ್ A1 A2 AN is an attribute name. R is the name of the relation and A1 A2 AN ಅಂದ್ರೆ ಒಂದು ರಿಲೇಷನ್ ಅಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೆ ಅಂತ. ಫಸ್ಟ್ ಕಾಲಮ್, ಫಸ್ಟ್ attribute, second attribute till up to n attributes will be there in the relation R. ಅಂದ್ರೆ ಒಂದು ಟೇಬಲ್ R ಅನ್ನೋ ಒಂದು ಟೇಬಲ್ ಅಲ್ಲಿ how many columns are present ಅಂತ. Example, customer table ಅಲ್ಲಿ customer ID, customer name, address and phone number are the different attributes present in the customer relation. Then what is tuple andre? Tuple is nothing but row in a table. So each value is derived from an appropriate domain. A row in the employee is a tuple. A domain has a logical definition. Domain andre ಏನಂದ್ರೆ, for example, ಎಂಪ್ಲಾಯಿ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಅಲ್ಲಿ ರಿಜಿಸ್ಟರ್ ನಂಬರ್ ಅನ್ನೋದು ಒಂದು ಕಾಲಮ್ ಇದ್ರೆ, ವಾಟ್ ಈಸ್ ದ ಡೊಮೈನ್ ಅಂದ್ರೆ, ಡೊಮೈನ್ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ರಿಜಿಸ್ಟರ್ ನಂಬರ್ಸ್. ಫಾರ್ ಎಕ್ಸಾಂಪಲ್ R1, R2, R3 ಅಂತ ರಿಜಿಸ್ಟರ್ ನಂಬರ್ಸ್ ಇರುತ್ತೆ ಅನ್ಕೊಳ್ಳಿ. ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. So domain is nothing but a similar kind of values existing for each and every person. So domain is nothing but a domain of ducks andre eno andre pool of ducks athwa collection of similar things anta. So ಈ ಡೊಮೈನ್ ಆಫ್ ಅನ್ ಅಟ್ರಿಬ್ಯೂಟ್ ಅಂದ್ರೆ ಈ ಪರ್ಟಿಕ್ಯುಲರ್ ರಿಜಿಸ್ಟರ್ ನಂಬರ್ ಅಲ್ಲಿ ಪ್ರತಿಯೊಬ್ಬರದು ರಿಜಿಸ್ಟರ್ ನಂಬರ್ ಮಾತ್ರನೇ ಸೇವ್ ಆಗಿರುತ್ತೆ ಹೊರತು ಒಬ್ಬೊಂದು ರಿಜಿಸ್ಟರ್ ನಂಬರ್ದು ಇನ್ನೊಬ್ಬೊಂದು ನೇಮು ಆ ತರ ಇರಲ್ಲ. ಸೊ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಥಿಂಗ್ಸ್. ಅಂದ್ರೆ ರಿಜಿಸ್ಟರ್ ನಂಬರ್ಸ್ ಇಸ್ ಕಲೆಕ್ಷನ್ ಆಫ್ ರಿಜಿಸ್ಟರ್ ನಂಬರ್ ಇಸ್ ನಥಿಂಗ್ ಬಟ್ ಡೊಮೈನ್ ಆಫ್ ದಟ್ ರಿಜಿಸ್ಟರ್ ನಂಬರ್ ಅಂತ. ನೆಕ್ಸ್ಟ್ ಈಸ್ ವಿ ಕ್ಯಾನ್ ಸೇ ದಟ್ our relation is a set of attributes and each and every attribute is having a domain of values andre similar values, collection of values anta. Then R anta totally we can call it as a schema. The structure of the table is called as a schema, and here R is the name of the relation, A1, A2 and AN are the attributes of the relation. So then what is R of R andre nothing but the values of a relation at a particular moment of time anta. For example employee table anta ತಗೊಳ್ಳೋಣ. ಈಗ ಎಂಪ್ಲಾಯಿ ಟೇಬಲ್ ಅಲ್ಲಿ ಎಂಪ್ಲಾಯಿ ನಂಬರ್ ಇರುತ್ತೆ ಮತ್ತೆ ನೇಮ್ ಇರುತ್ತೆ. for example salary and in which department he is working. For example employee number 1 anta ತಗೊಂಡು A and his salary is for example 10,000 and he is working for the department number 10. ಇಲ್ಲಿ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ಒನ್ ರೋ ಇದೆ. ದಿಸ್ ಈಸ್ ಒನ್ ಸ್ಟೇಟ್ ಆಕ್ಚುಲಿ. and in the next second one more employee will arrive. During that situation the employee number is 2 and his name is B and for example his salary is 20,000 and he is also working for department number 10. Here now the state is different from previous state. This state is different from the another state. ಅಂದ್ರೆ ಈಗ ಯಾಕೆ ಅಂದ್ರೆ ಈ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ಏನಾಗುತ್ತೆ, 2 rows ಇದೆ. ಸೊ ದ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ಏನ್ ಡೇಟಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟೇಟ್ ಅಂತ ಕರಿತೀವಿ.